ಅಲ್ಲ ಫ್ರೆಂಡ್ಶಿಪ್ ಬಗ್ಗೆ ಅಂತ ನಾವು ಯಾವಾಗಲೂ ಫ್ರೆಂಡ್ಸ್ ತರ ಇಲ್ಲ, ಬ್ರದರ್ಸ್ ತರ ಯಾವಾಗಲೂ ಇರೋದು. ಆದ್ರೆ ಬರೀ CCL ಕ್ರಿಕೆಟ್ ಅಂತ ಅಷ್ಟೇ ಅಲ್ಲ, ಮುಂದೆ ಸಿನಿಮಾಗಳನ್ನೂ ಮಾಡೋ ಅಂತ ಪ್ಲಾನ್ಗಳು ನಮ್ಮಲ್ಲಿದೆ. ಅದಕ್ಕೆ ಸಿದ್ಧತೆ ಆಗ್ತಾ ಇದೀವಿ. ಖಂಡಿತ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಒಳಗಡೆ ಹೋದಾಗ ನನಗೆ ಹೆಮ್ಮೆ ಅನ್ಸೋದು, ಅಂದ್ರೆ ಇವನ್ ಆಟ ಆಡ್ತಿರೋ ರೀತಿ ನೋಡಿದಾಗ, ಒಳಗಡೆ ಹೋದಾಗ ಏನ್ ಹೇಳೋಗಿದ್ನೋ ಆಚೆ ಬರ್ಬೇಕಾದ್ರೆ ಅದೇ ತರನೇ ಬಂದಿದ್ದಾನೆ. ರನ್ನರ್ ಅಪ್ ಆಗಿದ್ರು ನನ್ಗೇನ್ ಬೇಜಾರೇನಿಲ್ಲ, ಬಿಕಾಸ್ ಯಾಕೆಂದ್ರೆ ರನ್ನರ್ ವಿನ್ ಮ್ಯಾಟರ್ ಆಗಲ್ಲ, ಜನಗಳ ಮನಸ್ಸನ್ನ ಸಂಪಾದನೆ ಮಾಡಿದಾನೆ ಅದೇ ಮ್ಯಾಟರ್ ಆಗುತ್ತೆ. ಖಂಡಿತ ಆ ಒಂದು ವಿಷಯಕ್ಕೆ ಹೆಮ್ಮೆ ಇದೆ ನಂಗೆ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ಅಂತ ಇಷ್ಟಪಡ್ತೀನಿ. ನಿಮ್ಮ ರಗಡ್ ಲುಕ್ ನೋಡ್ತಾ ಇದ್ರೆ ಪಕ್ಕ ವಿಲನ್, ಇವ್ರ ಪಕ್ಕ ಹೀರೋ, ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಮ್ಗಳ ಮಧ್ಯೆ ಆತರ ವಿಲನ್ ಹೀರೋ ಅಂತದ್ ಏನು ಆತರದೇ ಇಲ್ಲ, ಆತರದ್ದು ಏನು ಅನ್ಕೊಂಡಿಲ್ಲ. ಪಾತ್ರಗಳ ಏನ್ ಡಿಮ್ಯಾಂಡ್ ಮಾಡುತ್ತೋ ಹಂಗೆ. ಈಗ ನೆಕ್ಸ್ಟ್ ನಮ್ ಡಿಸ್ಕಷನ್ ನಡೀತಾ ಇರೋದು ನೋಡಿದ್ರೆ ಅವ್ನ್ ಹೀರೋ ನಾನ್ ವಿಲನ್ ಅನ್ನೋ ತರ ಇದೆ. ಒಂದಷ್ಟು ಈ ತರ ವಿಚಾರಗಳು ನಡೀತಾ ಇದೆ. ಸೊ ನಾವೇ ಯಾವ್ದನ್ನು ಫಿಕ್ಸ್ ಮಾಡ್ಕೊಂಡಿಲ್ಲ. ಸೊ ಹೀರೋ ವಿಲನ್ ಆ ತರದ್ ಎಲ್ಲ ಯಾವ್ದಿಲ್ಲ. ಒಂದು ನಟನ್ಗೆ ಏನ್ ಬೇಕು 100% ಅದ್ರ ಬಗ್ಗೆ ಫೋಕಸ್ಡ್ ಇದೀವಿ. ಅಂದ್ರೆ ಈಗ ಏನ್ ಜನ ಕೇಳ್ತಾ ಇದಾರೆ ಆ ಎಕ್ಸ್ಪೆಕ್ಟೇಷನ್ಸ್ ಫಿಲ್ ಮಾಡ್ಬೇಕು ಅಂತ, ಬಾಡಿ ವೈಸ್ ಆಗಿರ್ಬೋದು, ಡ್ಯಾನ್ಸ್ ವೈಸ್ ಆಗಿರ್ಬೋದು, ಅಂಡ್ ಅಫ್ಕೋರ್ಸ್ ನನ್ ಸ್ವಲ್ಪ ಡ್ಯಾನ್ಸ್ ಕಡಿಮೆನೆ, ಫೈಟಿಂಗ್ ಕ್ಲಾಸಸ್ಗಳಾಗಿರ್ಬೋದು, ಇದೆಲ್ಲ ಎವ್ರಿ ಡೇ ರೆಡಿ ಆಗೋದಿದ್ದೇ ಇರುತ್ತೆ. ಸೊ ಈ ಕಾಂಬಿನೇಷನ್ಸ್ ಗಳಲ್ಲಿ ಏನಾದ್ರು ಬಂದ್ರೆ, ಅಂದ್ರೆ ಒಂದು ಪ್ರಾಮಿಸಿಂಗ್ ಪ್ರೊಡ್ಯೂಸರ್ಸ್ ಯಾರನ್ನ ಸಿಕ್ಕಿ ಪ್ರಾಮಿಸಿಂಗ್ ಕಥೆಗಳು ಬಂತು ಅಂತಂದ್ರೆ ತುಂಬಾನೇ ಚೆನ್ನಾಗುತ್ತೆ ಅನ್ನೋದು ನಮ್ಮ ಆಸೆ ಕೂಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.